ಆ, ಎಲ್ಲ ಇವಾಗ ಎಲ್ಲ ನ್ಯೂಸ್ಗಳು ಇದನ್ನು ನೋಡಿದ್ರೆ ಒಂದು ವಿಚಾರ ಆ, ಪುರುಷರು ತಿಳ್ಕೊಬೇಕು. ಮೊದಲನೇ ಮಗು ಡೆಲಿವರಿ ಆದಮೇಲೆ ಮಹಿಳೆಯರಿಗೆ 6 ತಿಂಗಳು, ವರ್ಷ, 2 ವರ್ಷ ಅವರು ಒಂಥರ ಮಾನಸಿಕವಾಗಿ ಡಿಪ್ರೆಷನ್ ಆ ಥರ ಮನಸ್ಥಿತಿಯಲ್ಲಿರ್ತಾರೆ. ಆವಾಗ ಅವ್ರು ಮಾತಿಗೂ ಸಿಟ್ಟು ಮಾಡ್ಕೊಳ್ತಾರೆ. ನೀವೇನೋ ತಪ್ಪು ಮಾಡಿದ್ರಿ ಅಂತ ಅಲ್ಲ, ಅವರು ನೀವು ಜಗಳ ಆಡ್ಬೇಕಾದ್ರೆ ಎಲ್ಲ ಆ ಮಾತುಗಳು ಬರುತ್ತೆ. ನಿಮ್ಮನ್ನು ನಂಬಿ ಮಗು ಮಾಡ್ಕೊಂಡೆ, ಇವಾಗ ನನ್ನ ಜೀವನ ಹಾಳಾಯಿತು, ಹಾಗೆ ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ. ಗಂಡ ಅದೂ ಈ ಒಂದು ಮನಸ್ಥಿತಿಗೆ ಈ ಹೆರಿಗೆ ಟೈಮಲ್ಲಿ ಆ ಒಂದು ನೋವು ಏನು ಅವರು ಅನುಭವಿಸಿರ್ತಾರೆ, ಅದರಿಂದ ಆಗಿ ಅವರು ಅಷ್ಟೊಂದು ಡಿಪ್ರೆಷನ್ಗೆ ಹೋಗಿರ್ತಾರೆ. ನೀವು ಗಂಡಂಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಯಾರಾದರೂ ಸೈಕಾಲಜಿ ಅವ್ರ ಹತ್ರನೋ ಇಲ್ಲ ಸೈಕ್ಯಾಟ್ರಿಸ್ಟ್ ಹತ್ರನೋ ಹೋಗಿ ತೀರಾ ಕಂಟ್ರೋಲ್ ಮಾಡ್ಕೊಳಕ್ಕಾಗದಿರೋಷ್ಟು ಸಿಟ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಒಂದು 6 ತಿಂಗಳು, 1 ವರ್ಷ ಮಾತ್ರೆ ಏನಾದ್ರು ಬರ್ಕೊಡ್ತಾರೆ. ನೀವು ಡಿಪ್ರೆಷನ್ ಮಾತ್ರೆ ಚೆನ್ನಾಗಿರೋರು ಎಲ್ಲ ತೊಗೊಳ್ತಾರೆ, ಬುದ್ಧಿವಂತರು ತೊಗೊಂಡಿರ್ತಾರೆ, ಅವ್ರು ಹೇಳಲ್ಲ. ಈಗ ನಾನು 2 ತಿಂಗಳು ತೊಗೊಂಡಿದ್ದೀನಿ. ಮಹಿಳೆಯರಿಗೆ ಅಂತಲೇ ಅಲ್ಲ, ಪುರುಷರಿಗೆ ಕೂಡ ಮಾನಸಿಕವಾಗಿ ತೀವ್ರ ಒತ್ತಡ, ವಿಚಾರಗಳು ಹಿಡಿತಕ್ಕೆ ಸಿಗ್ತಾ ಇಲ್ಲ, ಆ ಥರ ಎಲ್ಲ ನಿಮಗೆ ತೀರಾ ಸ್ಟ್ರೆಸ್ಸು, ತೀರಾ ಡಿಪ್ರೆಷನ್ ಆಗ್ತಾಯಿದೆ ಅಂದರೆ ಸೈಕ್ಯಾಟ್ರಿಸ್ಟ್ ಅವ್ರ ಹತ್ರ ಹೋಗಿ ಅವರು ನಿಮ್ಮನ್ನು ನೋಡಿ ನಿಮಗೆ ಮಾತ್ರೆ ಏನಾದ್ರು ಬರ್ಕೊಡ್ತಾರೆ. ಅದನ್ನು ನೀವು ರೆಗ್ಯುಲರಾಗಿ ತಿನ್ನಬೇಕು. ನಿಮ್ಮ ಒಂದು ಇದನ್ನು ನೀವು ಕಂಟ್ರೋಲಿಗೆ ತಗೊಂಬರಬೇಕು.